ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಮಕ್ಕಳೇ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾಳೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್, ಸೆಕೆಂಡ್ PUC ಅವ್ರಿಗೆಲ್ಲರಿಗೂ ಮ್ಯಾಥಮೆಟಿಕ್ ಎಕ್ಸಾಮ್ ಇರೋದೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಇದಕ್ಕಿಂತ ಒಂದು 15 ಮಿನಿಟ್ಸ್ ಬ್ಯಾಕ್ ನಿಮ್ಗೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಬರೀ ಕ್ವಶನ್ಸ್ ಇದೆ. ಇದು ಕ್ವಶನ್ಸ್ ವಿತ್ ಆನ್ಸರ್ ವಿತ್ ಚಾಪ್ಟರ್ ವೈಸ್, ವೆರಿ ರಿಪೀಟೆಡ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ಯಾವುದು ಡಿಫಿಕಲ್ಟಿ ಅನಿಸಿದೆ ಅಲ್ಲಿರ್ತಕ್ಕಂಥ ಕ್ವಶನ್ನಲ್ಲಿ ಆನ್ಸರ್ ಸಿಗ್ತಾ ಇಲ್ಲ ಅಂತ ಅನಿಸಿದೆ, ಬೇಕಿದ್ರೆ ನೀವು ಈ ವಿಡಿಯೋನ ಕೂಡ ರೆಫರ್ ಮಾಡ್ಕೋಬೋದು. ಎನಿಹೌ ನೀವು ಯಾವುದೋ ಒಂದು ಸೋರ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗಬೇಕು ಅಥವಾ ಸ್ಕೋರ್ ಜಾಸ್ತಿ ಆಗಬೇಕು, ದಟ್ ಈಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೆಕೆಂಡ್ PUC ರಿಸಲ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಯಾವುದೇ ಒಂದು ಜಾಬ್ಗಾಗಲಿ ಅಥವಾ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಲಿ, ನಿಮ್ಮ ಎಜುಕೇಷನ್ ನೆಕ್ಸ್ಟ್ ಕಂಟಿನ್ಯೂಟಿಗಾಗಲಿ ಸೆಕೆಂಡ್ PUC ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಮ್ಯಾಥಮ್ಯಾಟಿಕ್ಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಪಾಸ್ ಆದರೆ ಸಾಕು ಅಂತ ಅಂದ್ಕೊಳ್ಳೋಂಗಿಲ್ಲ, ಪಾಸಿಂಗ್ ಜೊತೆಗೆ ಸ್ಕೋರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಅಂತ ಭಾವಿಸ್ತೀನಿ. ರೆಫರ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ, ಒಂದು ನೈಟ್ ಫುಲ್ ಟೈಮ್ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
ಆ್ಯಂಡ್ ನೋಡಿದ್ರಲ್ವ, ಇಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸ್ಕೋರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.